ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ದಿವಾಕರ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ತಂಗಿ ಕೂಡ ಊರಿಗೆ ಹೋಗಿದ್ಲು, ಹಂಗಾಗಿ ತುಂಬಾನೇ ಬೇಜಾರಾಗ್ತಾ ಇತ್ತು. ಅವಳಿದ್ದಿದ್ರೆ ಯಾವಾಗಲೂ ನನ್ನ ಜೊತೆನೇ ಇರೋಳು. ಹಾಗೆ ಮಾತಾಡ್ಕೊಳ್ತಾ ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವಾಗ ನಾನಂತೂ ಒಬ್ಬಳೇ ಆಗಿದ್ದೀನಿ. ಇನ್ನು ಚಿನ್ಮಯ್ ಕೂಡ ಸ್ಕೂಲಿಗೆ ಹೋಗಿರ್ತಾನೆ. ಅವನು ಸ್ಕೂಲಿಂದ ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಅವನು ಕೂಡ ಆಟ ಆಡಕ್ಕೆ ಹೋಗ್ತಾನೆ. ಇನ್ನು ನಾನು ಒಬ್ಳೆ ಅಲ್ವಾ, ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಹಂಗಾಗಿ ಅವನನ್ನ ನೋಡ್ಕೊಳ್ತಾ ಸ್ವಲ್ಪ ಹೊತ್ತು ನಾನು ಕೂಡ ಹೊರಗಡೆನೆ ನಿಂತಿದ್ದೆ. ಸಂಜೆ ಸ್ಕೂಲಿಂದ ಮಕ್ಕಳೆಲ್ಲ ಬರ್ತಾರಲ್ವಾ, ಅವಾಗಲೇ ಸ್ವಲ್ಪ ಗಲಾಟೆ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಹೊರಗಡೆ. ಇಲ್ಲ ಅಂದ್ರೆ ನಮ್ಮ ಏರಿಯಾ ಕಂಪ್ಲೀಟ್ ಸೈಲೆಂಟ್ ಆಗೇ ಇರುತ್ತೆ. ಇಲ್ಲಿ ಯಾರು ಕೂಡ ಹೆಚ್ಚಾಗಿ ಓಡಾಡಲ್ಲ, ಹಾಗೆ ಯಾರು ಕೂಡ ಹೆಚ್ಚಾಗಿ ಮಾತಾಡಲ್ಲ. ಎಷ್ಟು ಬೇಕೋ ಅಷ್ಟೇನೆ. ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ದೆ. ಇನ್ನು ಸಂಜೆ ಎಲ್ಲ ಹನಿ ಬೀಳ್ತಾ ಇತ್ತು, ಸ್ವಲ್ಪ ಚಳಿ ಕೂಡ ಇತ್ತಲ್ವಾ. ಇನ್ನು ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡಮ್ಮ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳಿ ಇಲ್ಲಿ ಆಲೂ ಬೋಂಡಾನ ಮಾಡ್ತಾ ಇದ್ದೀನಿ. ಇವಾಗಂತೂ ಹೇಗಾಗ್ಬಿಟ್ಟಿದೆ ಅಂದ್ರೆ, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಅಂತಾನೆ ಗೊತ್ತಾಗಲ್ಲ. ವೆದರ್ ಅಷ್ಟೊಂದು ಚೇಂಜ್ ಆಗ್ತಾನೆ ಇರುತ್ತೆ. ತುಂಬಾನೇ ಗಾಳಿ ಬೀಸ್ತಾ ಇರುತ್ತೆ. ಆಷಾಢ ಗಾಳಿ ಅಲ್ವಾ, ಹಾಗಾಗಿ ತುಂಬಾನೇ ಗಾಳಿ ಬೀಸ್ತಾ ಇರುತ್ತೆ ಇವಾಗಂತೂ. ಸೊ ಮಕ್ಕಳಿಗೆ ಯಾವಾಗಲೂ ಹುಷಾರಿಲ್ದಿರೋ ಥರ ಆಗ್ತಾನೆ ಇರುತ್ತೆ. ಕೆಮ್ಮು ನೆಗಡಿ ಜ್ವರ ಈ ಥರ. ಚಿನ್ಮಯ್ಗೂ ಕೂಡ 1-2 ಸಾರಿ ಆಲ್ರೆಡಿ ಜ್ವರ ಕೆಮ್ಮು ನೆಗಡಿ ಬಂದು ಹೋಗಿದೆ. ಈ ಥರನೇ ಆದರೂ ಕೂಡ ಅವನು ಹೊರಗಡೆ ಆಡೋಕೆ ಹೋಗೋದನ್ನ ಬಿಡೋದಿಲ್ಲ. ಆಟ ಆಡ್ತಾನೆ ಇರ್ತಾನೆ ಹೊರಗಡೆ ಮಕ್ಕಳ ಜೊತೆ. ಸ್ನೇಹ ಊರಿಗೆ ಹೋದ್ಮೇಲೆ ನಾನು ಯಾವ ಕೆಲಸನೂ ಕೂಡ ಮಾಡೇ ಇರಲಿಲ್ಲ. ಅಂದರೆ ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ಹಾಗೆ ಬಿಟ್ಟಿದ್ದೆ. ಪಾತ್ರೆ ಕೂಡ ತೊಳೆದಿರಲಿಲ್ಲ. ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ. ಎಲ್ಲ ಪಾತ್ರೆ ಹೇಗಿದ್ವು ಹಾಗೆ ಇದ್ವು. ಹಾಗಾಗಿ ಇವಾಗ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ನಂತರ ಬಜ್ಜಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಶೇಂಗಾ ಕೂಡ ತರಿಸಿದ್ದೆ, ಅದನ್ನು ಕೂಡ ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಶೇಂಗಾ ಎಲ್ಲ ಖಾಲಿ ಆಗಿದ್ವು ಅಂತ ಹೇಳಿ ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಯಾರಾದರೂ ಈ ಥರ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ದಿನ ಇದ್ದು ಊರಿಗೆ ಹೋಗ್ಬಿಟ್ರೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಅಲ್ವಾ. ಯಾಕಾದರೂ ಇವ್ರು ನಮ್ಮ ಮನೆಗೆ ಬರ್ತಾರಪ್ಪ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ನನಗಂತೂ ಹಾಗೆ ಅನಿಸುತ್ತೆ, ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇನ್ನು ಇವಳು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಕಂಪ್ಲೀಟ್ ನನ್ನ ಫಸ್ಟ್ ಮಂತಿಂದ ಡೆಲಿವರಿ ಆಗೋವರೆಗೂ ಕೂಡ ನನ್ನ ಜೊತೆನೇ ಇದ್ಲು. ಹಾಗಾಗಿ ತುಂಬಾನೇ ಅಡಾಪ್ಟ್ ಆಗಿಬಿಟ್ಟಿದ್ದಾಳೆ ಅವಳು ನನಗೆ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೋವಿಡ್ ಇದ್ದಿದ್ದರಿಂದ ಅವಳಿಗೆ ಸ್ಕೂಲೆಲ್ಲ ರಜಾ ಇತ್ತು ಅಂತ ಹೇಳಿ ನನ್ನ ಜೊತೆನೇ ಇದ್ಲು. ಕೂಡ ಕಾಲೇಜ್ ಮುಗಿಸ್ಬಿಟ್ಟು ಸ್ವಲ್ಪ ದಿನ ರಜಾ ಇದೆ ಅಂತ ಹೇಳಿ ಬಂದಿದ್ಲು ಅಷ್ಟೇ. ಹೋಗ್ಬೇಕಾದ್ರೆ ತುಂಬಾನೇ ಬೇಜಾರು ಮಾಡ್ಕೊಂಡು ಹೋದ್ಲು ಅವಳು ಕೂಡ. ಹಾಗೆ ಇನ್ನೇನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಬೇಜಾರಲ್ಲಿದ್ದರೆ ಆಗಲ್ವಲ್ವ, ಅವಳು ಕೂಡ ಓದಬೇಕು. ಹಾಗಾಗಿ ಅವಳು ಕೂಡ ಊರಿಗೆ ಹೋಗಿದ್ದಾಳೆ ಅಂದ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ, ಆಮೇಲೆ ಹಿಟ್ಟೆಲ್ಲ ಕಲಿಸ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳಿ ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಹನಿ ಬೀಳ್ತಿರ್ಬೇಕಾದ್ರೆ ಅಥವಾ ಈ ಥರ ಚಳಿ ಇರಬೇಕಾದ್ರೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರೆ. ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ನಾನು ಕೂಡ ಪ್ರೆಗ್ನೆಂಟ್ ಇದ್ದಾಗಿಂದ ವಾಮಿಟಿಂಗ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ತಿದ್ನಲ್ವಾ, ಹಾಗಾಗಿ ಏನು ಕೂಡ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ, ನಾನು ಕೂಡ ಆರಾಮಿದ್ದೀನಿ. ಸರಿ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿಕೊಡೋಣ ಅಂತ ಹೇಳಿ ಅವ್ರು ಕೇಳಿದ್ದನ್ನೇ ಮಾಡಿಕೊಡ್ತೀನಿ. ಹಾಗೆ ಚಿನ್ಮಯ್ ಬಾಕ್ಸಿಗೂ ಕೂಡ ಅವ್ನು ಕೇಳಿದ್ದನ್ನೇ ಮಾಡಿಕೊಡ್ಬೇಕು, ಇಲ್ಲ ಅಂದರೆ ಮುಗೀತು. ಪಪ್ಪಗಾದರೆ ಮಾಡಿಕೊಡ್ತೀಯಾ, ನಾನು ಕೇಳಿದ್ದಾದರೆ ಮಾಡಿಕೊಡಲ್ಲ ಅಂತ ಹೇಳಿ ಜಗಳನೇ ತೆಗೆದುಬಿಡ್ತಾನೆ ಅವ್ನು ನನ್ನ ಜೊತೆ. ಸರಿ, ಅವನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡೋದು, ಇವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡೋದು. ಇದೇ ಥರ ನನಗೇನು ಇಷ್ಟ ಆಗುತ್ತೋ ನಾನು ಅದನ್ನು ಮಾಡ್ಕೊಂಡು ತಿಂತೀನಿ. ಹಾಗೆ ಏನೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನೋದು. ಇದೇ ಥರ ಇದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ. ಬೋಂಡ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಎಲ್ಲ ಸಿಪ್ಪೆನ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಆಲೂಗಡ್ಡೆ ಅಷ್ಟೇ ತೊಗೊಂಡಿರೋದು, ನಮ್ಮಿಬ್ಬರಿಗೂ ಕೂಡ ಸಾಕಾಗುತ್ತೆ. ಹಾಗೆ ಚಿನ್ಮಯ್ ಕೂಡ ಜಾಸ್ತಿ ತಿನ್ನಲ್ಲ, 1 ಅಥವಾ 2 ತಿಂತಾನೆ ಅಷ್ಟೇ. ಅವನಿಗೆ ಇಷ್ಟ ಆಗಲ್ಲ ಈ ಥರ ಮಾಡಿಕೊಟ್ರೆ. ಇನ್ನು ಮಿರ್ಚಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ, ಅವನಾದರೆ ಸ್ವಲ್ಪ ಜಾಸ್ತಿ ತಿಂತಾನೆ. ಈ ಥರ ಆಲೂ ಬೋಂಡ ಆ ಥರ ಏನಾದರೂ ಮಾಡಿದ್ರೆ ಅವನಿಗೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನ ತೊಗೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇಟ್ಟು ಹಾಗೆ ಸ್ವಲ್ಪ ಉಪ್ಪು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾನು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಅಜ್ವಾಯಿನ ಕೈಯಿಂದ ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅಜ್ವಾನ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅಜ್ವಾನದ ಘಾಟ್ ಹೊಡೆಯುತ್ತೆ. ಹಾಗಾಗಿ
ಇನ್ನು ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಗಂಟಿಲ್ದೇ ಕಲಿಸ್ಕೊಂಡು ಸ್ವಲ್ಪ ತಿಕ್ಕಾಗಿರೋ ಥರ, ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ, ಸ್ವಲ್ಪ ತಿಕ್ಕಿರೋ ಥರ ನೀಟಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ಇರಬೇಕು ಬೋಂಡಕ್ಕೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡ್ಬಿಟ್ರೆ ಹಿಟ್ಟನ್ನ ಈ ಥರ ಆಲೂಗಡ್ಡೆಗೆ ಅಂಟೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇಟ್ಕೊಂಡಿದ್ದೀನಿ. ಗಟ್ಟಿ ಅಂದರೆ ಜಾಸ್ತಿ ಗಟ್ಟಿನೂ ಬೇಡ, ಮತ್ತು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಫುಲ್ ಗಟ್ಟಿಯಾಗಿಬಿಡುತ್ತೆ ಬೋಂಡ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಈ ಥರ ತೆಳುನೂ ಅಲ್ಲ, ಈ ಥರ ಸ್ವಲ್ಪ ದಪ್ಪನೂ ಅಲ್ಲ ಅನ್ನೋ ಥರ ಮಂದವಾಗಿ ಕಲಿಸ್ಕೊಂಡಿದ್ದೀನಿ. ಮಾಡಿರೋ ಆಲೂಗಡ್ಡೆ ಪೀಸಸ್ನ ಈ ಥರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಕಡೆ ಅದ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೊಂಡಿರ್ತೀರ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಎಲ್ಲ ಕೂಡ ಇದೇ ಥರ ಬಿಟ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಕರ್ಕೊಳ್ಬೇಕು. ಎರಡು ಕಡೆ ಸೈಡು ಕೂಡ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಬೇಕು. ನಿಧಾನ ಉರಿಯಲ್ಲೇ ಕರ್ಕೊಳ್ಬೇಕು. ಆ ಥರ ಕರ್ಕೊಂಡಿದ್ದಾದಮೇಲೆ ಎಲ್ಲ ಕೂಡ ಇದೇ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಅಣ್ಣನ ಮಗನ ಬರ್ತ್ಡೇ ಕೂಡ ಇತ್ತು. ಸಂಜೆ ಎಲ್ಲರೂ ಕೂಡ ಮನೆಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೂ ಕೂಡ ಹೋಗೋದಿತ್ತಲ್ವ. ಇನ್ನು ರಾತ್ರಿ ಊಟಕ್ಕೂ ಕೂಡ ನಾವು ಮನೆಯಲ್ಲಿರಲ್ಲ, ಅಲ್ಲೇ ಊಟಕ್ಕೆ ಹೇಳಿದ್ರು. ಇನ್ನು ಸರಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಹಾಗೆ ಉಳಿದ್ಬಿಡುತ್ತೆ, ಯಾರು ಕೂಡ ತಿನ್ನೋರಿರಲ್ಲ. ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸಂಜೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಮಾಡ್ಕೊಂಡಿದ್ದು. ಎಲ್ಲ ಬೋಂಡನೂ ಕೂಡ ಕರೆದ್ಬಿಟ್ಟು ಎತ್ತಿಟ್ಕೊಂಡಿದ್ದಾದಮೇಲೆ ಇಲ್ಲಿ ಮಂಡಕ್ಕಿನ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಮಂಡಕ್ಕಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಖಾರದ ಮಂಡಕ್ಕಿ ಮಾಡ್ಕೊಂಡ್ಬಿಟ್ರೆ ಊಟ ಮಾಡೋದಕ್ಕೆ ಆಗೋದಿಲ್ಲ, ಇದನ್ನೇ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ ಸಪ್ಪೆ ಮಂಡಕ್ಕಿನೇ ತೊಗೊಂಡಿದ್ದೀನಿ. ಇನ್ನು ಖಾರನೂ ಕೂಡ ತರೋದಕ್ಕೆ ಹೇಳಿದ್ದೆ ಹೊರಗಡೆಯಿಂದ. ಖಾರ ಕೂಡ ತೊಗೊಂಡು ಬಂದಿದ್ರಲ್ವ ಸಪ್ಪೆ ಮಂಡಕ್ಕಿ, ಅದ್ರ ಮೇಲ್ಗಡೆ ಖಾರನ ಹಾಕ್ಕೊಂಡು ಬಜ್ಜಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಟೀ ಟೈಮ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ಕೊಳ್ಬೋದು ಅಂದರೆ ಇದನ್ನೇ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ತುಂಬ ಸಿಂಪಲ್ಲಾಗಿ ಬೇಗ ಆಗೋ ಥರ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಕೂಡ ತಿಂದಿದ್ದಾದಮೇಲೆ ಏನು ಕಾಫಿ ಅಂತೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ. ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಕಾಫಿ ಬೇಕೇ ಬೇಕು ಸಂಜೆ ಟೈಮು. ಹಾಗಾಗಿ ಕಾಫಿ ಕೂಡ ಕುಡ್ದಿದ್ದಾದಮೇಲೆ ನಾನು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. ಮುಖ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಹೋಗೋದಕ್ಕೆ ಅಂತ ಹೇಳಿ. ಇನ್ನು ಅವ್ರ ಮನೆಯಿಂದ ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋದರೂ ನಡೆಯುತ್ತೆ. ಅಂದರೆ ನಮಗೆ ಸಂಜೆ ಒಂದು 7:30 8 ಗಂಟೆ ಹಂಗೆ ಬರೋದಕ್ಕೆ ಹೇಳಿದ್ರಲ್ವ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋದರೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ನಿಧಾನಕ್ಕೇ ಎಲ್ಲ ಕೆಲಸನೂ ಮಾಡಿಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಎಲ್ಲ ಕುಡಿದು ಆಫೀಸಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ನೀವು ರೆಡಿಯಾಗಿ
ಆಗಿರಿ, ಅಷ್ಟರೊಳಗಡೆ ನಾನು ಕೂಡ ಆಫೀಸ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ರಲ್ವ. ಹಾಗಾಗಿ ನಾನು ಕೂಡ ಇನ್ನೇನು ಟೈಮ್ ಇದೆ ಅಂತ ಹೇಳಿ ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೆ. ನಾನು ಫಸ್ಟು ರೆಡಿ ಆಗಿಬಿಟ್ಟು ನಂತರ ಚಿನ್ಮಯನ ರೆಡಿ ಮಾಡ್ತೀನಿ. ಇಲ್ಲ ನನಗೆ ಫಸ್ಟ್ ರೆಡಿ ಮಾಡಿಬಿಟ್ರೆ ಹೋಗೋಣ ಅಂತ ಹೇಳಿ ಕಾಡಿಸ್ತಾ ಇರ್ತಾನೆ. ಹಾಗಾಗಿ ನಾನು ರೆಡಿ ಆದಮೇಲೆ ನಂತರ ಅವನಿಗೂ ಕೂಡ ರೆಡಿ ಮಾಡ್ತೀನಿ. ಹಾಗೆ ಮನೆಯಲ್ಲಿ ದೇವ್ರ ಮುಂದೆ ದೀಪನ ಹಚ್ಬಿಟ್ಟು ಅವ್ರ ಮನೆಗೂ ಕೂಡ ಹೋದ್ವಿ. ಇನ್ನು ಬರ್ತ್ಡೇ ಬಾಯ್ ಕೂಡ ರೆಡಿ ಆಗಿದ್ದ. ಹಾಗೆ ಇವತ್ತು ಇಬ್ಬರು ಬರ್ತ್ಡೇ ಕೂಡ ಇತ್ತು. ನಮ್ಮ ಅತ್ತಿಗೆ ಅಣ್ಣ ಇಬ್ಬರು ಕೂಡ ಟೀಚರ್ ಅಲ್ವಾ, ಅವರು ಸ್ಟೂಡೆಂಟ್ ಒಬ್ರದ್ದು ಕೂಡ ಬರ್ತ್ಡೇ ಇತ್ತು. ಇವನ್ ಜೊತೆನೆ ಕೇಕ್ನು ಕೂಡ ಕಟ್ ಮಾಡಿಸಿದ್ರು. ಮನೆಯಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇನ್ನು ಹೊರಗಡೆ ಕೂಡ ಊಟಕ್ಕೆ ಹೋಗಿದ್ವಿ. ಬರ್ತ್ಡೇ ಕೂಡ ತುಂಬಾನೇ ಚೆನ್ನಾಗಾಯ್ತು. ಸಿಂಪಲ್ ಆಗಾದ್ರೂ ತುಂಬಾನೇ ಚೆನ್ನಾಗಾಯ್ತು ಬರ್ತ್ಡೇ. ಮನೆಯಲ್ಲೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ರೆಸ್ಟೋರೆಂಟ್ಗೂ ಕೂಡ ಊಟಕ್ಕೆ ಹೋಗಿದ್ವಿ. ಹಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫಾರ್ ವಾಚಿಂಗ್, ಬಾಯ್.